ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ನಾನೀಗ ನಮ್ಮ ಅಣ್ಣವರು ಹೂವಿನ ತೋಟದಲ್ಲಿದ್ದೀನಿ. ಸುಗಂಧರಾಜ ಹೂವು ತೋಟ, ಹೂವು ಬಿಡಿಸ್ತಿದ್ದಾರೆ. ಕಡಿಮೆ ಹೂವು, ಇನ್ನೂ ಹೊಸ ತೋಟ. ಅಲ್ಲಿದ್ದಾರೆ ನೋಡಿ ನಮ್ಮ ಅಣ್ಣ ಅವರು, ಹೂವು ಬಿಡಿಸ್ತಾ ಇದ್ದಾರೆ. ಬೆಳಗ್ಗೆ ಈಗ 6 ಗಂಟೆ ನಿದ್ದೆ ಮಾಡಿದವರೇ ಎದ್ದು ಓಡಿ ಬಂದುಬಿಟ್ವಿ ಹೂವು ಹತ್ರ ಹೋಗೋಣ ಅಂತ. ಇನ್ನು ಸ್ವಲ್ಪ ಹೊತ್ತಿಗೆ ನಾವು ಊರಿಗೆ ಹೋಗ್ತಿದ್ದೀವಿ. ಸೊ ಹೂವು ಈಗ ಬಿಡುತ್ತೆ, ಬಿಡಿಸ್ತಾ ಇರ್ತಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀರು ಇಲ್ದಂಗೆ ತಗೋಬರ್ಕಾಗುತ್ತಮ್ಮ. ಅದೇ ನಾನು ಹೋಗ್ಬೇಕು. ಓಹ್ ಅಯ್ಯಪ್ಪನ ಗಂಡಸಲ್ಲಿ ಕುತ್ಕೊಂಡವನೇ ಹೂವು ಬಿಡಿಸ್ತೀರಾ ಏನಾ? ಯಾಕೆ ಬರಲ್ಲ ನೀನ್ ಬಿಡ್ಸಕ್ಕೆ? ನೀವು ಹೂವು ಬಿಡ್ಸಲ್ಲೇನಾ? ಚಿನ್ನು ಎಷ್ಟವದ್ರಾಗೆ? ಅದೇ ಕೊಡು ಅಕ್ಕಗೆ. ಹೆಂಗನ ಕೊಡು ಕೊಡು ಅಕ್ಕಗೆ. ಅವನು ಹೋಗವ್ ನೀರ ಮಾತಾಡ್ತಾನೆ. ಈ ಪಕ್ಕ ಇಡ್ಪಿಚ್ಚಿಂಡಾರಮ್ಮ. ಈ ಕಡೆ ಬಿಟ್ಟಿದೆ ನೋಡಿ ಸ್ವಲ್ಪ ಸ್ವಲ್ಪ ಹೂವು. ಇದು ಹೊಸ ತೋಟ, ಎಲ್ಲದರಲ್ಲೂ ಇಲ್ಲ ಹೂವು ನೋಡಿ. ಕೆಲವು ಗಡ್ಡೆಗಳಲ್ಲಿ ಇನ್ನೂ ಬಂದೇ ಇಲ್ಲ, ಅಲ್ಲಲ್ಲಿ ಬಂದಿದೆ. ಚಿನ್ನು ಚಿನ್ನು ಈ ಕಡೆ ಎಲ್ಲ ಬಿಡಿಸ್ಬಿಟ್ಟಿದ್ದಾರೆ, ಈ ಕಡೆ ಮಾತ್ರ ಸ್ವಲ್ಪ ಇದೆ. ಆ ಕಡೆ ಬಿಡಿಸ್ಕೊಂಡು ಬರ್ತಿದ್ದಾರೆ. ಒಂದು 4-5 kg ಸಿಗುತ್ತಷ್ಟೇ ಈಗ ಹೂವು, ಕಡಿಮೆ. ನಿನ್ನ ಸ್ಟಾರ್ಟಿಂಗಲ್ಲಿ ಅಲ್ಲೇ ಇಡಪ್ಪ, ಇನ್ನು ಕಡಿಮೆನೆ ಅಲ್ಲ ಹೂವು. 5 ತಿಂಗಳ? ಎಷ್ಟು ವರ್ಷ? 1 ವರ್ಷ ಮೇಲೆ ಇರುತ್ತಾ? 3 ವರ್ಷ ಇರುತ್ತೆ ತೋಟ. ರೆಡ್ಡಿದೆಲ್ಲ ಅದಕ್ಕೆ ನಾಗಲ ಲಾಸ್ಟ್ ಟೈಮ್ ಅದು ಅರಳೋದು. ಅರಳೋದಿವ ಮಗ್ಗೆ ಬೇಕಾಗಿರೋದು ಹಳ್ಳದ್ರೆ ಯಾಕೆ ತಗೊಂಬಲ್ಲ. ಅವ್ನು ಕೂತಾನೆ ಛತ್ರಿ ಕಲ್ಬರ ಕೂತಿದ್ದ. ಬಂಗಾರಿ ಹಾಯ್ ಮಾಡು. ತುಟಿ ಅಂಗಡಿ ಬಿಡು. ಸರಿಯಾಗಿ ಬಿಡಿಸ್ಕೊಂಡೆ ಇಲ್ಲ ನೋಡಿ, ಎಲ್ಲ ಬಾಡೋದಿಲ್ಲ. ಏಯ್ ಬಂಗಾರಿ, ಬರೀ ಬಂಗಾರಿನೇ ತೆಗಿ. ನಮ್ಮನ್ನೆಲ್ಲ ತೆಗಿದೀಗ. ಯಾಕೋ ನಾವು ಬಿಡ್ತಲ್ಲ ಇಲ್ಲ ನೋಡೋಳೆ, ಅವ್ರ ಬಾಯಿ ತೆಗಿತಾ ಇದ್ರೆ ಅವ್ರು ತೆಗಿತಾ ಇದ್ರು. ತೆಗಿಯಲೇ ಈ ಕಡೆ ಮುಂದೆ ಬಂದು ತೆಗಿಮ್ಮ. ಝೂಮ್ ಮಾಡಿದೀನಿ. ಹೂವು ಮಾಡೋದಲ್ಲ, ನಮ್ಮ ಮುಖಗಳು ತೆಗಿಯೋದು, ಮುಡ್ಡಿಗಳೆಲ್ಲ. ಬಾಯಿ ಕಡೆ ಮುಂದಕ್ಕೆ ಬಾ. ಮಕ್ಕಳೇ ಮೈ ಕಡೆ ತಿರುಗೋ. ಇಲ್ಲಿ ಬಾಚಿ ಕ್ಲಿಯರ್ ಆಗಿ ನಿನ್ ಮುಖ ಕಾಣಿಸ್ತೈತೆ. ಹಿಂದೆಯಿಂದ ಎಲ್ಲ ತೆಗೆದು ಮುಂದಿಗೆ ಬರಲ್ಲ. ಬಾ ಈ ಕಡೆ. ಹೂವು ಇರೋ ಕಡೆ ತೆಗಿ. ಅಂದ್ರೆ ಇವು ಕನಕಾಂಬರ ಹೋಗಿಂತ ಜೋರಾಗಿ ಬಿಡಿಸ್ಕೊತಾ ಇಲ್ಲ. ಅದು ಅಷ್ಟೇ ಲಟ್ ಅಂತಾಗ ಅವು ಬೆಳ್ಳಾಗ ಸುಮ್ಮನೆ ಹಿಂಗೆ ಹೇಳ್ಕೊಂಬೋದು. ಅವನ್ ಬಿಡಿಸೋದು ಕಷ್ಟವಾಗಿ. ಮಾ ಹಾಯ್ ಮಾಡು.
ಚಿನ್ನಿ ಹೂವಿನ ತೋಟ ಎಲ್ಲ ಸುತ್ತಾಡಿಕೊಂಡು ಹೂವು ಎಲ್ಲ ಕೂಡ ಬಿಡಿಸಿದ್ದು ಆಗೋಯ್ತು. ನಾವು ಒಂದು ಸ್ವಲ್ಪ ಹೊತ್ತು ಬಿಡಿಸಿದ್ವಿ. ನಾವು ಹೋಗೋಷ್ಟೊತ್ತಿಗೆ ಅರ್ಧ ಮೇಲೆ ಬಿಡಿಸ್ಬಿಟ್ಟಿದ್ರು. ಬೆಳಗ್ಗೆ ತುಂಬಾ ಚೆನ್ನಾಗಿರುತ್ತೆ ಹೂವಿನ ತೋಟದಲ್ಲಿ. ಅದು ಕೂಡ ನವೆಂಬರ್ ಮೇಲೆ ಹೋದರೆ ಮಂಜು ಸುರಿತಾ ಇರುತ್ತಲ್ವ, ಎಂಜಾಯ್ ಮಾಡೋರಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸುತ್ತಲೂ ಮಂಜು ಸುರಿತಾ ಇರುತ್ತೆ. ಹೂವಿನ ತೋಟದಲ್ಲಿ ರೌಂಡ್ ಆಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ, ಆ ಟೈಮಲ್ಲಿ ಏನಾದರೂ ಊರಿಗೆ ಹೋಗೋಕ್ಕಾದರೆ ಹೋಗಿ ಬರ್ತೀವಿ. ಆವಾಗಲೂ ಕೂಡ ವೀಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.